ಎದೇಳಿ ರೀ 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 ಎದೇಳಿ ಲೇಟ್ ಆಯ್ತು ಎದೇಳಿ ಹರಿ ನಿಮ್ಮನ್ನೇ ಕರಿತಾ ಇರೋದು ಕಾಫಿ ಕುಡಿಯಲ್ವಾ ನೀವು ಕಾಫಿ ನೀವು ನಂಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ ಅದಕ್ಕೆ ಹಳೆದೆಲ್ಲ ಓಫಿ ಇವಾಗ ತಗೊಳ್ಳಿ ಕಾಫಿ ನಿಜವಾಗ್ಲೂನಾ ಏನು ಇಡೀ ಜನ್ಮಕ್ಕಾಗುವಷ್ಟು ವರ ಆ ದೇವ್ರು ಒಂದೇ ಸಲ ಕೊಡ್ತಿದ್ದಾನಲ್ಲ ಅದಕ್ಕೆ ಒಂಥರ ಫೀಲ್ ಆಗ್ತಿದೆ ಮೇಡಮ್. ಮೇಡಮ್ಮ ಚಂದು ಅಂತ ಕರೀರಿ ಕರೀರಿ ನಾನ್ ನಿಮ್ ಚಂದು ತಾನೆ ಮತ್ ಹಾಗೆ ಕರೀರಿ ಅದೇನ್ ಒಳ್ಳೆ ಟೀಚರ್ಗೆ ಹೇಳ್ದಂಗ್ ಮೇಡಮ್ ಮೇಡಮ್ ಅನ್ಕೊಂಡು ತಗೊಳ್ಳಿ ಬೇಗ ಕುಡೀರಿ ನಂಗೆ ಒಳಗಡೆ ಕೆಲಸ ಇದೆ. ಇದಲ್ರೋ ಬೆಂಗಳೂರಲ್ಲಿ ಪ್ರಳಯ ಆಗ್ತಿದೆ ಇದಲ್ರೋ. ಅಣ್ಣ ನೀವ್ ಅಪ್ಪನ್ ಕರ್ಕೊಂಡು ನೀನ್ ಓಡೋಗು ಫಸ್ಟ್. ಚಂದು ನೀವಾ ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ ಕನ್ಸ? ಕನ್ಸಿಂದ ಆಚೆ ಬರ್ಲಿ ಅಂತಾನೆ ನೀರ್ ಹೊಡೆದಿದ್ದು. ನಿಜವಾಗ್ಲೂ ಕಣ್ಮುಂದೆ ಸುನಾಮಿನೇ ಬಂದು ನಿಂತಿದೆ. ಏನ್ ಅನ್ಕೊಂಡಿದೀರಾ ನೀವು? ನೀವೇನ್ LKG ಮಕ್ಳ? ದಿನಾ ಬೆಳಗ್ಗೆ ಎಪ್ಸಿ ಬ್ರಷ್ ಮಾಡಿಸಿ ರೆಡಿ ಮಾಡಿ ಸ್ಕೂಲ್ ಕಳ್ಸಕ್ಕೆ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕಪ್ಪ. ನಿಮ್ಗೆ ಹೇಳ್ತಿರೋದು. ಏ ಕಿವಿ ಒಳಗಡೆ ನೀರ್ ಹೋಗ್ಬಿಟ್ಟು ಯಾರಿಗೇನ್ ಹೇಳಿದ್ರು ಕೇಳಿಸ್ತಲ್ಲ ಕಣ. ಅಪ್ಪ ದೇವ್ರ ಏನಪ್ಪ ಮಾಡ್ಲಿ? ಅಯ್ಯೋ ಹೌದಲ್ವಾ ಪಾಪ. ಅದು ನಾನು ಹೇಳಿದ್ನಲ್ಲ ಒಂದ್ ಕಿವಿಲ್ ಕೇಳಿ ಇನ್ನೊಂದ್ ಕಿವಿಲ್ ಬಿಟ್ಬಿಡ್ತೀರಲ್ಲ ಅದಕ್ಕೆ ಬ್ಲಾಕ್ ಆಗಿರ್ಬೇಕನ್ಸತ್ತೆ. ಕೇಳಿಸ್ದೇ ಇರೋದು ಕಿವಿ, ಕಣ್ ಕಾಣಿಸ್ತಿದೆ ತಾನೆ. ಉಳಕ್ ಇರೋ ಗೂಳಿಗೆ ಏನಾದ್ರೂ ಒಂದ್ ನೆಪ ಬೇಕಲ್ಲ. ಸುಮ್ನೆ ಈ ತರ ಎಲ್ಲ ನಾಟಕ ಮಾಡೋದ್ ನಿಲ್ಸಿ ಆದಷ್ಟು ಬೇಗ ಎದ್ದು ಹೋಗಿ ಮನೆ ಕ್ಲೀನ್ ಮಾಡಿ. ಪಾಪ ನೋಡಿ ನಿಮ್ಗಿಂತ ಚಿಕ್ಕೋರು ಎಷ್ಟ್ ಬೇಗ ಅರ್ಥ ಮಾಡ್ಕೊಂಡ್ರು. ನೀವಿದ್ದೀರಾ ಎಷ್ಟ್ ದೊಡ್ಡವರಾದ್ರೂ ಒಳ್ಳೆ ಸೋಂಬೇರಿ ತರ ಇನ್ನೂ ಬಿತ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ? ರೀ ನನ್ ಮುಂದೆ ಅವ್ರನ್ನ ಹೊಗಳ್ಬೇಡಿ. ಇವಾಗ ಏನು ಇವಾಗ ಎದ್ದು ಮನೆ ಕೆಲಸ ಮಾಡ್ಬೇಕಷ್ಟೇ ತಾನೆ. ಅಣ್ಣ ಈಗ ಪಾಯಿಂಟ್ ಬಂದ. ನಿನಗೇನ್ ಸಪ್ರೇಟ್ ಆಗಿ ಅನೌನ್ಸ್ಮೆಂಟ್ ಕೊಡ್ಬೇಕಮ್ಮಯ್ಯ? ಅದ್ಗೆ ನಾನು ನಿಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋದಕ್ಕೆ ಪರ್ಮಿಷನ್. ಅರ್ಥಾಯ್ತು.
ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ, ಮಾತಾಡಿ. ಹಾ ಹಾ ಹೇಳಿ. ಥೂ, ಪರವಾಗಿಲ್ಲ ಹೇಳಿ. ನಿಮಗೆ ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಇವಾಗ ಮಾಡಲ್ಲ ಅಂತೀನಾ? ಅದೇನು ಕೇಳಿ. ಅದು ನಾವಿಬ್ರು ಆಗಿರೋ ಮದ್ವೆ ನಿಜವಾದ ಮದ್ವೆ ಅಲ್ಲ ಅಲ್ವಾ? ಇನ್ನು ನಾವಿಬ್ರು ಗಂಡ ಹೆಂಡತಿ ಆಗಿರೋದು ಸರಿ ಅಲ್ಲ. ಅಂದ್ರೆ ನಾನು ಡಿವೋರ್ಸ್ಗೆ ಅಪ್ಲೈ ಮಾಡೋಣ ಅನ್ಕೊಂಡಿದ್ದೀನಿ. ನಾವಿಬ್ರು ಲೀಗಲಿ ಸಪ್ರೇಟ್ ಆಗೋದೇ ಸರಿ ಅಂತ ಅನ್ಸುತ್ತೆ. ಅದಕ್ಕೆ ನನಗೆ ಗೊತ್ತಿತ್ತು, ನನಗಿದು ಮೊದ್ಲನೇ ಗೊತ್ತಿತ್ತು ನಿಮ್ ಬಾಯಿಂದ ಇಂಥ ಮಾತು ಬಂದೇ ಬರುತ್ತೆ ಅಂತ. ಇವತ್ತು ನಿಜ ಆಯ್ತು ನೋಡಿ. ಅಲ್ಲ, ನಮ್ ಮದ್ವೆ ಫೇಕ್ ಮ್ಯಾರೇಜ್ ಅಂದ್ಮೇಲೆ ಡಿವೋರ್ಸ್ ತಗೊಳೋದ್ರಲ್ಲಿ ತಪ್ಪೇನಿದೆ? ಇವಾಗ ನಿಮಗೆ ಡಿವೋರ್ಸ್ ಕೊಡ್ತೀನಿ ಅಂತ ಯಾವನ್ ಹೇಳಿದ್ದು? ನನಗಿದು ನಿಜವಾದ ಮದ್ವೆ, ನೀವು ನನ್ನ ವೈಫು ಅಷ್ಟೇ. ನಿಮ್ನ ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡ್ ಬಂದಿದ್ದು ನೀವು ಸಂಸಾರ ಮಾಡಿ ಮಕ್ಳೆತ್ತಿ ಈ ಮನೇಲಿ ಬಾಳ್ಲಿ ಅಂತ, ಹಿಂಗ ಅರ್ಧಕ್ಕೆ ಬಿಟ್ಟು ಹೋಗ್ಲಿ ಅಂತಲ್ಲ. ಇವತ್ತಿಂದ ಅಂತ ಕೆಟ್ಟ ಯೋಚನೆಗಳೆಲ್ಲ ನಿಮ್ ತಲೆಯಿಂದ ತೆಗೆದು ಬಿಸಾಕಿ. ನೀವೆಲ್ಲರೂ ಹೋಗಿಲ್ಲ, ಇಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು. ಹಬ್ಬ ಸದ್ಯ ಕನ್ಸು. ಆದ್ರೆ ಕನ್ಸೇನಾದ್ರೂ ನಿಜ ಆಗ್ಬಿಟ್ರೆ, ಹರಿ ನಿಜವಾಗ್ಲೂ ಡಿವೋರ್ಸ್ ಕೊಡಲ್ಲ ಅಂದ್ಬಿಟ್ರೆ, ಒಂದ್ಸಲ ಸ್ಟ್ರಾಂಗ್ ಆಗಿ ಕೇಳಿ ನೋಡ್ಲಾ? ಕೇಳ್ಬಿಡೋಣ. ಓ ಹರಿ, ಕಿರ್ಚ್ಬೇಡಿ, ಹೊರಗ್ ಬನ್ನಿ. ಹೊರಗಡೆ ಯಾಕೆ? ಇಲ್ಲೇ ರೂಮಲ್ಲೇ ಮಾತಾಡ್ಬೋದಿತ್ತಲ್ಲ. ನೀವ್ ಆಚೆ ಬರ್ತಿರೋ ಇಲ್ವೋ? ಬರ್ತೀನಿ ಬೇಗ. ಹರಿ ಇಷ್ಟೊತ್ತಲ್ಲ ಆಚೆ ಕರೀತಿದ್ದಾಳೆ ಅಂತಂದ್ರೆ ಪಕ್ಕ ಲವ್ ಆಗಿದೆ ಅನ್ಸುತ್ತೆ. ಪ್ರಪೋಸ್ ಮಾಡಕ್ಕೆ ಕರೀತಿರ್ಬೇಕು. ಅಣ್ಣ ಸಾರಿ, ನಾಳೆಯಿಂದ ನಾನು ನಿಮ್ಮ ಜೊತೆ ಮಲ್ಗಕ್ಕಾಗಲ್ಲ, ಬೇಜಾರಾಗ್ಬಿಡಿ. ರೂಮ್ ಒಳಗಡೆ ಮಾತಾಡ್ಬೋದಿತ್ತು, ತುಂಬಾ ಚಳಿ ಆಗ್ತಾ ಇದೆ. ಅಂದ್ರೆ ಹೊರಗಡೆ ಚಳಿ ಆಗ್ತಿದೆ ಅಂತಂದೆ. ಇರ್ಲಿ ಪರವಾಗಿಲ್ಲ, ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮಾತಾಡಿ. ಇಲ್ಲಿ ಬೇಡ, ಸ್ವಲ್ಪ ದೂರ ಹೋಗಿ ಮಾತಾಡೋಣವಾ? ಮನೆಯವರೆಲ್ಲರೂ ಮಲಗಿದ್ದಾರೆ,
ಬೆಳಿಗ್ಗೆವರೆಗೂ ಎದ್ದೇಳಲ್ಲ, ಹಂಗೆ ಬಿತ್ಕೊಂಡಿರ್ತಾರೆ. ನೀವು ಆರಾಮಾಗಿ ಧೈರ್ಯವಾಗಿ ಮಾತಾಡ್ಬೋದು, ಮಾತಾಡಿ. ಬೇಡ, ಸ್ವಲ್ಪ ದೂರ ಹೋಗಿನೇ ಮಾತಾಡೋಣ. ಓಕೆ, ನಿಮ್ಮ ಇಷ್ಟ. ಒಂದ್ ನಿಮಿಷ ಇರಿ, ನಾನು ಫೋನ್ ತಂದ್ಬಿಡ್ತೀನಿ. ಹರಿ, ಸೂಪರ್ ಕಣ, ಬೆಸ್ಟ್ ಆಫ್ ಲಕ್. ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ನಿದ್ದೆನೂ ಹೊರಟಾಯ್ತು, ಚಳಿನೂ ಹೊರಟಾಯ್ತು. ಅದಕ್ಕೆ ಜೊತೆ ಮಾತಾಡಿ ಅಪ್ಸೆಟ್ ಆಗಿದ್ದೀರಾ? ನನಗೆ ಗೊತ್ತು ನಿಮಗೆ ಅವ್ರಂದ್ರೆ ಇಷ್ಟ ಇಲ್ಲ, ಅವ್ರ ಜೊತೆ ಮಾತಾಡೋದು ಇಷ್ಟ ಇಲ್ಲ ಅಂತ. ಎಷ್ಟೇ ಆದರೂ ನಮ್ಸಿ ಕುದ್ಕೆ ಕುಯ್ಯೋರಲ್ವಾ. ನಾನು ಬೇರೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ಕರೆಕ್ಟ್, ನೀವು ಹೇಳಿದ್ದು 100% ಕರೆಕ್ಟ್. ಈ ತಂಪಾದ ಹೊತ್ತಲ್ಲಿ ಆ ಬಿರುಗಾಳಿ ವಿಷಯ ಯಾಕೆ ಹೇಳಿ? ನಮ್ಮ ಮದ್ವೆ ಹೇಗಾಯ್ತು ಅಂತ ಗೊತ್ತಲ್ವಾ? ಅದನ್ನೆಲ್ಲ ಈ ಹರಿ ಮರಿತಾನ? ಅದರಿಂದ ನಾವಿಬ್ರು ಆಚೆ ಬರಬೇಕು. ಮನೆ ಬಿಟ್ಟು ಆಲ್ರೆಡಿ ಇಷ್ಟ ಆಚೆ ಬಂದಿದೀವಿ, ಇನ್ನೂ ಆಚೆ ಬರ್ಬೇಕಾ ಮೇಡಮ್? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾವಿಬ್ರು ಈ ಮದ್ವೆ ಒಪ್ಕೊಂಡಾಗಿರೋದಲ್ಲ. ಹೌದು, ಬಟ್ ಮುಂದೆ ಎಲ್ಲ ಒಳ್ಳೇದಾಗತ್ತೆ, ಡೋಂಟ್ ವರಿ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹರಿ, ಪಕ್ಕ ನೀವನು ಪ್ಲಾನ್ ಮಾಡ್ತಿದ್ದಾರೆ, ಒಬ್ಬಟ್ಟು ಬಂದು ತಟ್ಟೆಗೆ ಬೀಳ್ತಿದೆ. ನಾವಿಬ್ರು ಡಿವೋರ್ಸ್ ತಗೊಳ್ಳೋಣ.